ಹೆಲೋ ವೀಕ್ಷಕರೇ, ವೆಲ್ಕಮ್ ಟು ವಿದು ರಂಗ್ ರುಚಿ ಕ್ರಿಯೇಷನ್ಸ್. ಇವತ್ತಿನ ವಿಡಿಯೋದಲ್ಲಿ ಸಿಂಪಲ್ ಆ್ಯಂಡ್ ಈಸಿ ಸ್ಯಾರಿ ಕುಚ್ ಹೇಗೆ ಹಾಕೋದಂತ ತೋರಿಸ್ಕೊಡ್ತೀನಿ. ಹೇಗೆ ಹಾಕೋದಂತ ನೋಡೋಣ ಬನ್ನಿ. ಸ್ಯಾರಿ ಫ್ರಂಟ್ ಸೈಡಲ್ಲಿ ನೀವು ಕುಚ್ಚು ಹಾಕ್ಕೊಳ್ಬೇಕಾಗತ್ತೆ. ಅದಕ್ಕೆ ನಾನು 6 ಎಳೆ ದಾರ ತೊಗೊಂಡಿದ್ದೀನಿ. ಹಾಗೆ ನೀಡಲ್ ನಂಬರ್ 7 ತೊಗೊಂಡಿದ್ದೀನಿ. ಹೇಗೆ ಹಾಕೋದಂತ ನೋಡೋಣ. ಸೊ ದಾರ ಒಂದು ನಾಟ್ ಹಾಕ್ಕೊಂಡು ರೆಡಿ ಮಾಡಿಟ್ಕೊಳ್ಳಿ. ಅದನ್ನು ನೀವು ಬ್ಯಾಕ್ ಸೈಡಲ್ಲಿ ಜಿಗ್ಸಾಗ್ ಹಿಂದ್ಗಡೆ ಅಂದರೆ ಬ್ಯಾಕ್ ಸೈಡಲ್ಲಿ ಇಟ್ಕೊಂಡು ಸ್ಯಾರಿಗೆ ಒಂದು ನಾಟ್ ಹಾಕ್ಕೊಳ್ಳಿ. ಅಂದರೆ ಒಂದು ಸಿಂಗಲ್ ಕ್ರೋಶೆ ಹಾಕ್ಕೊಳ್ಳಿ. ಒಂದು ಸಿಂಗಲ್ ಕ್ರೋಶೆ ಹಾಕ್ಕೊಂಡು ಅದಕ್ಕೆ 3 ಚೈನ್ ಹಾಕ್ಕೊಳ್ಳಿ. 3 ಚೈನ್ ಹಾಕಿ ಆ 3 ಚೈನ್ಗೆ ಎಷ್ಟು ಬೇಕಾಗುತ್ತೆ ಗ್ಯಾಪ್ ಅಷ್ಟು ನೀಟಾಗಿ ನೋಡಿಕೊಂಡು ಮತ್ತೆ ಒಂದು ನಾಟ್ ಹಾಕ್ಕೊಳ್ಳಿ. ಅಂದರೆ ಸಿಂಗಲ್ ಕ್ರೋಶೆ ಹಾಕ್ಕೊಳ್ಳಿ. ಸಿಂಗಲ್ ಕ್ರೋಶೆ ಆದಮೇಲೆ ಮತ್ತೆ 3 ಚೈನ್ ಹಾಕ್ಕೊಳ್ಳಿ. 3 ಚೈನ್ ಹಾಕ್ಕೊಂಡು ಹಾಗೆ ಇನ್ನೊಂದು ನಾಟ್ ಹಾಕ್ಕೊಳ್ಳಿ. ಅಂದರೆ ಸಿಂಗಲ್ ಕ್ರೋಶೆ ಮಾಡ್ಕೊಳ್ಳಿ. ಸಿಂಗಲ್ ಕ್ರೋಶೆ ಮಾಡಿಕೊಂಡು ಮತ್ತೆ 3 ಚೈನ್ ಹಾಕ್ಕೊಳ್ಳಿ. ಸೊ ಇದೇ ಸ್ಟೆಪ್ ರಿಪೀಟ್ ಆಗ್ತಾ ಇರುತ್ತೆ. ಸ್ಯಾರಿ ಫುಲ್ಲು ಹೀಗೆ ಬರುತ್ತೆ. ಅಂದರೆ ಒಂದು ನಾಟ್, ಅಂದರೆ ಒಂದು ಸಿಂಗಲ್ ಕ್ರೋಶೆ ಹಾಗೆ 3 ಚೈನ್, ಒಂದು ಸಿಂಗಲ್ ಕ್ರೋಶೆ ಹಾಗೆ ಒಂದು 3 ಚೈನ್. ಸ್ಯಾರಿ ಫುಲ್ ಇದೇ ಬರುತ್ತೆ. ಫಸ್ಟ್ ಸ್ಟೆಪ್ ಅಂದರೆ ಇದು ಬೇಸ್ ಆಗಿರುತ್ತೆ, ಅಂದರೆ ಫೌಂಡೇಶನ್ ಆಗಿರುತ್ತೆ ನೀವು ಕುಚ್ಚು ಹಾಕ್ಕೊಳ್ಳೋದಕ್ಕೆ. ಸೊ ಒಂದು ಸಿಂಗಲ್ ಕ್ರೋಶೆ ಹಾಕ್ಕೊಳ್ಳಿ, ಹಾಗೆ ಮತ್ತು 3 ಚೈನ್ ಹಾಕ್ಕೊಳ್ಳಿ. 3 ಚೈನ್ ಹಾಕ್ಕೊಂಡು ಒಂದು ನಾಟ್ ಹಾಕಿ, ಅಂದರೆ ಸಿಂಗಲ್ ಕ್ರೋಶೆ ಮಾಡ್ಕೊಳ್ಳಿ. ಸೊ ಇದಕ್ಕೆ ನಾವು ಯಾವುದೇ ರೀತಿಯಾದಂತಹ ಬೀಡ್ಸ್ನ ಬಳಸ್ತಿಲ್ಲ. ಸೊ ಇದು ಫುಲ್ಲು ದಾರದಲ್ಲಿ ಅಂದರೆ ಕ್ರೋಶದಲ್ಲೇ ಆಗುತ್ತೆ. ಸೊ ನೋಡ್ತಿರ್ಬೋದು, ಇದೇ ಥರ ನೀವು ಸ್ಯಾರಿ ಫುಲ್ಲು ಹಾಕ್ಕೊಳ್ಳಿ. ನಾನು ಸ್ವಲ್ಪ ಹಾಕ್ಕೊಂಡಿದ್ದೀನಿ ನಿಮಗೆ ಸ್ಯಾಂಪಲ್ ತೋರಿಸೋದಕ್ಕೋಸ್ಕರ. ಓಕೆ, ಸೊ ನೀವು ಸ್ಯಾರಿ ಫುಲ್ಲು ಹಾಕ್ಕೊಂಡ್ಮೇಲೆ ಸ್ಯಾರಿನ ಟರ್ನ್ ಮಾಡ್ಕೊಳ್ಳಿ. ಸ್ಯಾರಿನ ಟರ್ನ್ ಮಾಡಿಕೊಂಡು ಒಂದು 3 ಚೈನ್ ಹಾಕ್ಕೊಳ್ಳಿ. ಯಾಕೆಂದರೆ ಇದರಲ್ಲಿ ನೀವು ಕುಚ್ಚನ್ನ ಹಾಕಬೇಕಾಗತ್ತೆ. ಅದಕ್ಕೋಸ್ಕರ ಅಂದರೆ ಫಸ್ಟ್ ಬ್ಲಾಕ್ ಇರುತ್ತಲ್ವಾ, ಅದನ್ನು ಗ್ಯಾಪ್ ಬಿಡ್ತೀವಿ, ಅದರಲ್ಲಿ ನಾವು ಕುಚ್ಚು ಹಾಕ್ಕೊಳ್ತೀವಿ. ಓಕೆ, ಸೊ ನೀವು ಲಾಕ್ನ ಎಲ್ಲಿ ಮಾಡಬೇಕಂದ್ರೆ ಫಸ್ಟ್ ಸಿಂಗಲ್ ಕ್ರೋಶೆ ಮಾಡಿರ್ತೀರಲ್ಲ, ನಾಟ್ ಹಾಕಿರ್ತೀರ ಅಲ್ವಾ, ಅದರಲ್ಲಿ ಇಟ್ಕೊಂಡು ಲಾಕ್ ಮಾಡಿ. ಅಂದರೆ ಸಿಂಗಲ್ ಕ್ರೋಶೆ ಒಳಗಡೆ ಇನ್ನೊಂದು ಸಿಂಗಲ್ ಕ್ರೋಶೆ ಹಾಕ್ಕೊಳ್ಳಿ. ಸೊ ಈ ಗ್ಯಾಪಲ್ಲಿ ನಾವು ಕುಚ್ಚು ಹಾಕ್ತೀವಿ. ಓಕೆ, ಸಿಂಗಲ್ ಕ್ರೋಶೆ ಆದಮೇಲೆ 8 ಚೈನ್ ಹಾಕ್ಕೊಳ್ಳಿ. ಸೊ 8 ಚೈನ್ ಆದಮೇಲೆ ನೀವು ಲಾಕ್ ಮಾಡಬೇಕಾಗತ್ತೆ. ಎಲ್ಲಿ ಲಾಕ್ ಅಂದರೆ 2 ಬ್ಲಾಕ್ಸ್ ಬಿಡಬೇಕು. ಸೊ 2 ಬ್ಲಾಕ್ಸ್ ಬಿಟ್ಟು 3rd ಬ್ಲಾಕ್ ಒಳಗಡೆ, ಅಂದರೆ 3rd ಬ್ಲಾಕ್ ಒಳಗಡೆ ಚೈನ್ ಇರುತ್ತಲ್ವ, ಆ ಚೈನ್ ಒಳಗಡೆ ನೀವು ಲಾಕ್ ಮಾಡಬೇಕಂದ್ರೆ ಸಿಂಗಲ್ ಕ್ರೋಶೆ ಮಾಡ್ಕೊಳ್ಳಿ. ಸಿಂಗಲ್ ಕ್ರೋಶೆ ಮಾಡಿಕೊಂಡು ಸ್ಯಾರಿನ ಮತ್ತೆ ಟರ್ನ್ ಮಾಡ್ಕೊಳ್ಳಿ. ಟರ್ನ್ ಮಾಡಿ ನೀವು 9 ಸಿಂಗಲ್ ಕ್ರೋಶೆಗಳನ್ನ ಹಾಕ್ಕೊಳ್ಬೇಕು. ಸೊ ನಾನು 1 ಹಾಕ್ಕೊಂಡಿದ್ದೀನಿ. ಈಗ 2 ಸಿಂಗಲ್ ಕ್ರೋಶೆ ಆಯಿತು, 3 ಸಿಂಗಲ್ ಕ್ರೋಶೆ. ಸೊ ಇದೇ ರೀತಿ ನೀವು 9 ಸಿಂಗಲ್ ಕ್ರೋಶೆಗಳನ್ನ ಹಾಕ್ಕೊಳ್ಬೇಕು. ಇದು ಎಲ್ಲ ಒಂದೇ ಸ್ಟೆಪ್ಪಲ್ಲೇ ನಿಮಗೆ ಆಗೋಗುತ್ತೆ. ಸಿಂಪಲ್ ಆಗಿರುತ್ತೆ, ತುಂಬ ಲುಕ್ಕಾಗಿ ಕಾಣಿಸುತ್ತೆ. ಕೆಲವರಿಗೆ ಬೀಡ್ಸ್ ಇಷ್ಟ ಆಗಲ್ಲ. ಬೀಡ್ಸ್ ಇಷ್ಟ ಆಗದೇ ಇರೋರು ಈ ಡಿಸೈನ್ನ ಖಂಡಿತವಾಗಿ ನೀವು ಟ್ರೈ ಮಾಡ್ಬೋದು. ತುಂಬ ಚೆನ್ನಾಗಿ ಕಾಣಿಸುತ್ತೆ. 9 ಸಿಂಗಲ್ ಕ್ರೋಶೆ ಮಾಡ್ಕೊಂಡ್ಮೇಲೆ ನೀವು ಮತ್ತೆ ಸ್ಯಾರಿನ ಟರ್ನ್ ಮಾಡ್ಕೊಳ್ಬೇಕಾಗತ್ತೆ. ಓಕೆ, ನೋಡ್ತಿರ್ಬೋದು 9 ಸಿಂಗಲ್ ಕ್ರೋಶೆ ಆಗಿದೆ. ಈಗ ಮತ್ತೆ ಸ್ಯಾರಿನ ಟರ್ನ್ ಮಾಡ್ಕೊತಾ ಇದ್ದೀನಿ. ಟರ್ನ್ ಮಾಡಿಕೊಂಡು 2 ಚೈನ್ ಹಾಕ್ಕೊಳ್ಳಿ. 2 ಚೈನ್ ಹಾಕ್ಕೊಂಡು ನೀಡಲ್ ಮೇಲೆ ದಾರ ತಗೊಳ್ಳಿ. ದಾರ ತಗೊಂಡು ಸಿಂಗಲ್ ಕ್ರೋಶೆ ಹಾಕಿರ್ತೀರಲ್ವಾ, ಅದ್ರ ಒಳಗಡೆ
ಹಾಕ್ಕೊಂಡು ಡಬಲ್ ಕ್ರೋಶೆ ಮಾಡ್ಕೊಳ್ಳಿ. ಓಕೆ, ಫಸ್ಟ್ ಇದೆಯಲ್ವಾ ಅದು ಆ್ಯಕ್ಚುಲಿ ನಿಮಗೆ ಬೇಸ್ ಆಗಿರುತ್ತೆ. ಸೊ ಇದೇ ಥರ ನೀವು 4 ಕಂಬ ಮಾಡ್ಕೋಬೇಕು, ಅಂದರೆ ಡಬಲ್ ಕ್ರೋಶೆ ಮಾಡ್ಕೊಳ್ಬೇಕು. ಅಂದರೆ ಸಿಂಗಲ್ ಕ್ರೋಶೆ ಒಳಗಡೆ ಡಬಲ್ ಕ್ರೋಶೆ ಹಾಕ್ಕೊಳ್ತಾ ಹೋಗಬೇಕು. ಸೊ ಟೋಟಲ್ 4 ಕಂಬ ಹಾಕ್ಕೋಬೇಕು, 4 ಡಬಲ್ ಕ್ರೋಶೆ. ಅಂದರೆ ಫಸ್ಟ್ 1 ಸೇರಿಸಿದ್ರೆ ನಿಮಗೆ 5 ಕಂಬ ಆಗುತ್ತೆ. ಸೊ ಇವಾಗ ನಾನು 5 ಡಬಲ್ ಕ್ರೋಶೆ ಮಾಡ್ಕೊಂಡಿದ್ದೀನಿ. 5 ಡಬಲ್ ಕ್ರೋಶೆ ಮಾಡ್ಕೊಂಡ್ಮೇಲೆ ಮತ್ತೆ ಹಾಗೆ 8 ಚೈನ್ ಹಾಕ್ಕೊಳ್ಬೇಕು. 8 ಚೈನ್ ಹಾಕ್ಕೊಳ್ಳಿ. ಅದು ಆ್ಯಕ್ಚುಲಿ ನಿಮಗೆ ಒಂದು ಸ್ಮಾಲ್ ಪೆಟಲ್ ಥರ ಕಾಣಿಸುತ್ತೆ. ಆ ಥರ ನೀವು 5 ಪೆಟಲ್ ಹಾಕ್ಕೊಳ್ಬೇಕು. 8 ಚೈನ್ ಹಾಕ್ಕೊಂಡು ಆಗಲೇ ನೀವು 8 ಚೈನ್ದು ಲಾಕ್ ಮಾಡಿರ್ತೀರಲ್ವ, ಆ ಸೇಮ್ ಬ್ಲಾಕ್ ಒಳಗಡೆ ಮತ್ತೆ ಲಾಕ್ ಮಾಡಿ. ಲಾಕ್ ಮಾಡಿಕೊಂಡು ಅಂದರೆ ಸಿಂಗಲ್ ಚೈನ್ ಹಾಕ್ಕೊಂಡು ಮತ್ತೆ ಸ್ಯಾರಿನ ಟರ್ನ್ ಮಾಡಿಕೊಂಡು ಸೇಮ್ ಸ್ಟೆಪ್ ಅಂದರೆ ಮತ್ತೆ ನೀವು ಸಿಂಗಲ್ ಕ್ರೋಶೆನ ಹಾಕ್ಕೊಳ್ಬೇಕು. ಅಂದರೆ 9 ಸಿಂಗಲ್ ಕ್ರೋಶೆನ ಹಾಕ್ಕೊಳ್ತಾ ಹೋಗಬೇಕು. ಅಂದರೆ 8 ಚೈನ್ ಒಳಗಡೆ 9 ಸಿಂಗಲ್ ಕ್ರೋಶೆ ಹಾಕ್ಕೊಳ್ಳಿ. ಇದು ಸ್ಮಾಲ್ ಪೆಟಲ್ ಥರ ಕಾಣಿಸುತ್ತೆ, ತುಂಬ ಚೆನ್ನಾಗಿ ಕಾಣಿಸುತ್ತೆ. ಸೊ 9 ಸಿಂಗಲ್ ಕ್ರೋಶೆ ಹಾಕ್ಕೊಂಡು ಡಬಲ್ ಕ್ರೋಶೆ ಒಳಗಡೆ ಒಂದು ಸಿಂಗಲ್ ಕ್ರೋಶೆ ಹಾಕ್ಕೊಳ್ಳಿ. ಒಂದು ಸಿಂಗಲ್ ಕ್ರೋಶೆ ಹಾಕ್ಕೊಂಡು ಸ್ಯಾರಿನ ಟರ್ನ್ ಮಾಡ್ಕೊಳ್ಳಿ. ಸ್ಯಾರಿನ ಟರ್ನ್ ಮಾಡಿಕೊಂಡು 2 ಚೈನ್ ಹಾಕ್ಕೊಂಡು ನೀಡಲ್ ಮೇಲೆ ಒಂದು ದಾರ ತಗೊಂಡು ಸಿಂಗಲ್ ಕ್ರೋಶೆ ಹಾಕಿರ್ತೀರಲ್ವ ಅದರೊಳಗಡೆ ಒಂದು ಡಬಲ್ ಕ್ರೋಶೆ ಹಾಕಿ. ಅಂದರೆ ಫಸ್ಟ್ ಕಂಬ, ಅದಾದಮೇಲೆ 4 ಡಬಲ್ ಕ್ರೋಶೆ ಹಾಕ್ಕೊಳ್ಬೇಕಾಗತ್ತೆ. ಓಕೆ, 4 ಡಬಲ್ ಕ್ರೋಶೆ ಮತ್ತು ಫಸ್ಟ್ ಕಂಬ 2 ಅದು ಸೇರಿಸಿದ್ರೆ ಟೋಟಲ್ಲು 5 ಕಂಬ ಆಗತ್ತೆ. ಸೊ 5 ಡಬಲ್ ಕ್ರೋಶೆ ಮಾಡಿಕೊಂಡು 8 ಚೈನ್ ಇದೇ ಥರ ಸೇಮ್ ಸ್ಟೆಪ್ಸ್ ರಿಪೀಟ್ ಆಗ್ತಾ ಇರುತ್ತೆ. ನೋಡ್ಬೋದು, ಈಗ 2 ಪೆಟಲ್ ಥರ ಕಾಣಿಸ್ತಿದೆ. ಸೊ ಇದೇ ಸ್ಟೆಪ್ಪು ನೀವು ಕಂಟಿನ್ಯೂ ಮಾಡಿ. ಅಂದರೆ ಟೋಟಲು 5 ಪೆಟಲ್ಸ್ ಬರಬೇಕು. ಸೊ 5 ಪೆಟಲ್ಸ್ ಆದಮೇಲೆ ನೀವು ಮತ್ತೆ ನಾಟ್ ಮಾಡ್ಕೊಳ್ಬೇಕು, ಅಂದರೆ ಲಾಕ್ ಮಾಡಬೇಕು. ಎಲ್ಲಿ ಫಸ್ಟ್ ನೀವು 2 ಬ್ಲಾಕ್ಸ್ ಬಿಟ್ಟಿರ್ತೀರ, ಅದೇ ರೀತಿ ಇವಾಗ ಲಾಕ್ ಮಾಡಬೇಕಾದ್ರೆ ಮತ್ತೆ 2 ಬ್ಲಾಕ್ಸ್ ಬಿಟ್ಟು ಲಾಕ್ ಮಾಡ್ಕೊಳ್ಳಿ. ಅಂದರೆ ಸಿಂಗಲ್ ಕ್ರೋಶೆ ಹಾಕ್ಕೊಳ್ಳಿ. ಸಿಂಗಲ್ ಕ್ರೋಶೆ ಹಾಕ್ಕೊಂಡು 3 ಚೈನ್ ಹಾಕ್ಕೊಳ್ಳಿ. ಅಂದರೆ ಇದು ಗ್ಯಾಪ್ ಬಿಡ್ತಾ ಇದ್ದೀವಿ, ನಾವು ಒಂದು ಬ್ಲಾಕ್ ಗ್ಯಾಪ್ ಬಿಡ್ತಾ ಇದ್ದೀವಿ ಅಲ್ಲಿ ಕುಚ್ಚು ಹಾಕ್ಕೊಳ್ಳೋದಕ್ಕೋಸ್ಕರ. ಸೊ 3 ಚೈನ್ ಹಾಕ್ಕೊಂಡು ಒಂದು ಸಿಂಗಲ್ ಕ್ರೋಶೆ ಮಾಡ್ಕೊಳ್ಳಿ. ಸಿಂಗಲ್ ಕ್ರೋಶೆ ಮಾಡಿಕೊಂಡು ಮತ್ತೆ 8 ಚೈನ್ ಹಾಕ್ಕೊಳ್ಬೇಕು. ಸೊ ಇದೇ ರೀತಿ ನೀವು ಸ್ಯಾರಿ ಫುಲ್ಲು ಮಾಡ್ಕೊಳ್ಬೇಕು, 5 ಪೆಟಲ್ಸ್ ಬರೋ ಥರ. ಸೊ ತುಂಬ ಚೆನ್ನಾಗಿ ಕಾಣಿಸುತ್ತೆ, ತುಂಬ ಬ್ರೈಡಲ್ ಲುಕ್ ಕೊಡುತ್ತೆ ಸ್ಯಾರಿಗೆ. ಸೊ ಇದು ಒಂದು ಬ್ರೈಡಲ್ ಡಿಸೈನ್ ಅಂತಲೇ ಹೇಳ್ಬೋದು. ಸೊ 8 ಚೈನ್ ಆದಮೇಲೆ 3rd ಬ್ಲಾಕಲ್ಲಿ, ಅಂದರೆ ಫಸ್ಟ್ 2 ಬ್ಲಾಕ್ ಬಿಟ್ಟು 3rd ಬ್ಲಾಕಲ್ಲಿ ಲಾಕ್ ಮಾಡ್ಕೊಳ್ಳಿ. ಸೊ ಇದೇ ಥರ ನೀವು ಎಲ್ಲ ಮಾಡ್ಕೊಳ್ಬೇಕು. ಸ್ಯಾರಿ ಫುಲ್ಲು ಪೆಟಲ್ಸ್ ಹಾಕಬೇಕು. ಸೊ ನಾನು 2 ಹಾಕ್ಕೊಂಡಿದ್ದೀನಿ, ನೋಡ್ತಿರ್ಬೋದು ಎಷ್ಟು ಚೆನ್ನಾಗಿ ಕಾಣಿಸ್ತಿದೆ ಅಂತ. ಸ್ಯಾರಿ ಫುಲ್ಲು ಹಾಕಿದ್ಮೇಲೆ ತುಂಬ ಲುಕ್ಕಾಗಿರುತ್ತೆ. ಸೊ ತುಂಬ ಚೆನ್ನಾಗಿ ಕಾಣುತ್ತೆ. ಮಧ್ಯದಲ್ಲಿ ನೀವು ಕುಚ್ಚು ಹಾಕ್ಕೊಳ್ಬೋದು. ಸೊ ನೋಡ್ತಿರ್ಬೋದು ಎಷ್ಟು ಚೆನ್ನಾಗಿದೆ ಪೆಟಲ್ಸು. ಇದು ತುಂಬ ಸಿಂಪಲ್ ಆಗಿರುತ್ತೆ, ಒಂದೇ ಸ್ಟೆಪ್ಪಲ್ಲೇ ಮಾಡ್ಕೊಳ್ತಾ ಹೋಗ್ಬೋದು, ಸಿಂಗಲ್ ಸ್ಟೆಪ್. ತುಂಬ ಚೆನ್ನಾಗಿರುತ್ತೆ. ಸೊ ನೋಡ್ತಿರ್ಬೋದು ಎಷ್ಟು ಚೆನ್ನಾಗಿ ಕಾಣ್ತಿದೆ ಕಂಪ್ಲೀಟ್ ಸ್ಯಾರಿಗೆ. ಇದು ಬ್ಲೂ ಕಲರ್ ಸ್ಯಾರಿ. ಸೊ ನಾನು ಬ್ಲೂ ಕಲರಲ್ಲಿ ಹಾಕ್ಕೊಂಡಿದ್ದೀನಿ. ಪಿಂಕ್ ಕಲರಲ್ಲಿ ಬಾರ್ಡರ್ ಪಿಂಕ್ ಇದೆ,
ಅದಕ್ಕೋಸ್ಕರ ಪಿಂಕ್ ಕಲರಲ್ಲಿ ಕುಚ್ಚು ಹಾಕ್ಕೊಂಡಿದ್ದೀನಿ. ಕುಚ್ಚಿಗೆ ನಾನು 160 ಎಳೆ ದಾರ ತೊಗೊಂಡಿದ್ದೀನಿ. 160 ಎಳೆ ದಾರ ತೊಗೊಂಡು ನಾನು ಕುಚ್ಚು ಹಾಕ್ಕೊಂಡಿದ್ದೀನಿ. ಈ ಸಿಂಪಲ್ ಆ್ಯಂಡ್ ಈಸಿ ಸ್ಯಾರಿ ಕುಚ್ಚು ನಿಮಗೆ ಇಷ್ಟ ಆಗಿದ್ರೆ ಪ್ಲೀಸ್ ಲೈಕ್, ಶೇರ್ ಆ್ಯಂಡ್ ಸಬ್ಸ್ಕ್ರೈಬ್. ಇದೇ ತರಹ ಇಂಟ್ರೆಸ್ಟಿಂಗ್ ಆ್ಯಂಡ್ ಕ್ರಿಯೇಟಿವ್ ವೀಡಿಯೋಸ್ಗೋಸ್ಕರ ಫಾಲೋ ಮಾಡಿ. ಥ್ಯಾಂಕ್ ಯು.